ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅತ್ಯಂತ ಪ್ರಮುಖ ವಿಜ್ಞಾನ ಪ್ರಶ್ನೆಗಳ ಒಂದು ಮಾಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇಂದಿನ ಸರಣಿ ಈ ಒಂದು ವಿಡಿಯೋದಿಂದ ಸುಮಾರು ನಿಮಗೆ 20 ಅಂಕಗಳು ಕನಿಷ್ಠ ಅಂತೂ ಬರ್ತವೆ. ಅಂದರೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳ ಒಂದು ಸರಣಿಯಾಗಿರ್ತದೆ. ಇದು ಸಾಕಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ನಾವು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬೆಳಕಿನ ವಕ್ರೀಭವನದ ನಿಯಮಗಳು ಅಂತ ಕೇಳಿದಾನೆ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತವ. ಇನ್ನು ಎರಡನೇ ನಿಯಮ ನೋಡೋದಾದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರ್ತದೆ. ಇದನ್ನು ನಾವು ಸ್ನೆಲ್ಲ ನಿಯಮ ಅಂತ ಕರಿತೇವೆ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ಸ್ ಟು ಸ್ಥಿರಾಂಕವಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಕೇಳ್ತಾನ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಸೊ ಇವು ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತವ. ಸೊ ನೀವು ಓದಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ, ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಅಂತ ಕೇಳ್ತಾನೆ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅನ್ನೋದು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ. ಓಕೆನಾ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಪ್ರಶ್ನೆ ಇದೆ. ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ ಇದು. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮ. ಇನ್ನು ಓಮ್ನ ನಿಯಮ ನೋಡೋದಾದ್ರೆ, ಸ್ಥಿರ ಅನುಪಾತದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಓಕೆನಾ. ಸ್ಥಿರ ಅನುಪಾತದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಸೊ ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ ಆಗ್ತದೆ, ಅಥವಾ ವಿ ಬೈ ಆರ್ ಈಕ್ವಲ್ಸ್ ಟು ಐ, ಅಥವಾ ಇನ್ನೊಂದು ಫಾರ್ಮುಲಾ ಏನಪ್ಪ ಅಂದ್ರೆ ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಇದೇನಪ್ಪ ಅಂದ್ರೆ ಓಮ್ನ ನಿಯಮ ಆಗಿರ್ತದೆ. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಒಂದು ರೋಧಕದ ಮೂಲಕ ವಿದ್ಯುತ್ ಹರಿದಾಗ ಬಿಡುಗಡೆಯಾಗುವ ಉಷ್ಣವು ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಹೆಚ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ. ಇದು ಫಾರ್ಮುಲಾ ಆಗಿರ್ತದೆ. ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ಅಂಕಕ್ಕೆ ಸಾಕಷ್ಟು ಬಾರಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದಾನೆ. ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಕಾಂತದ ಸೂಜಿಯು ಏನಾಗ್ತದೆ, ಎರಡು ದಿಕ್ಕುಗಳನ್ನು ನಿರ್ದೇಶಿಸಬೇಕು. ಆದರೆ ಇದೇನೆಲ್ಲ ಸಾಧ್ಯವಿಲ್ಲ. ಹಾಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಒಂದೇ ರೀತಿಯ ವಸ್ತುವಿನ ಒಂದು ತೆಳುವಾದ ತಂತಿ ಮತ್ತು ದಪ್ಪನಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಏಕೆ? ಇದು ಅಪ್ಲೈಡ್ ಕ್ವಶನ್ ಅಂತ ಅನ್ಕೋಬಹುದು ನೀವು. ದಪ್ಪನಾದ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಏಕೆಂದರೆ ತಂತಿಯ ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕದ ರೋಧ ಕಡಿಮೆ ಆಗುತ್ತದೆ, ವಿಲೋಮಾನುಪಾತದಲ್ಲಿ ಇರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ವಿದ್ಯುತ್ ಸಾಧನಗಳನ್ನು ಸಮಾಂತರವಾಗಿ ಜೋಡಿಸಬೇಕು ಏಕೆ? ಸಮಾಂತರ ಜೋಡಣೆಯ ಅನುಕೂಲಗಳೇನು ಅಂತಲೂ ಕೇಳಬಹುದು ಈ ಪ್ರಶ್ನೆಯನ್ನು. ಇನ್ನು ಸಮಾಂತರ ಜೋಡಣೆಯಲ್ಲಿ ಮಂಡಲದಲ್ಲಿ ವಿಭವಾಂತರವು ಸ್ಥಿರವಾಗಿರುತ್ತದೆ. ಬೇರೆ ಬೇರೆ ಸಾಧನಗಳಿಗೆ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಬೇಕಿರುವುದರಿಂದ ಸಮಾಂತರ ಜೋಡಣೆಯು ವಿದ್ಯುತ್ ಪ್ರವಾಹವನ್ನು ಸಾಧನಗಳ ರೋಧದ ಆಧಾರದಿಂದ ವಿಭಜಿಸುತ್ತದೆ. ಒಂದು ಸಾಧನವೇನಾದರೂ ಕೆಟ್ಟರೆ ಮಂಡಲವು ಕಡಿತಗೊಳ್ಳದೆ ಮುಂದುವರಿಯುತ್ತದೆ. ಹಾಗಾಗಿ ನಾವು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಅತ್ಯಂತ ಪ್ರಮುಖವಾಗಿರ್ತದೆ. ಮುಂದಿನ ಪ್ರಶ್ನೆ ನೋಡ್ರಿ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್ಗಳಲ್ಲಿ ಲೋಹಗಳ ಬದಲಾಗಿ ಮಿಶ್ರಲೋಹದ ಫಿಲಮೆಂಟ್ಗಳನ್ನು ಬಳಸಲು ಕಾರಣವೇನು? ಸೊ ಮಿಶ್ರಲೋಹಗಳ ರೋಧಶೀಲತೆಯು ಅದರ ಘಟಕ ಲೋಹಗಳಿಂದ ಏನಾಗಿರ್ತದೆ ಅಂತ ಹೆಚ್ಚಾಗಿರ್ತದೆ. ಆದ್ದರಿಂದ ಹೆಚ್ಚಿನ ತಾಪಮಾನದಲ್ಲಿ ದಹಿಸಂಗಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ಇಸ್ತ್ರಿ ಪೆಟ್ಟಿಗೆ ಮತ್ತು ಟೋಸ್ಟರ್ಗಳಲ್ಲಿ ಮಿಶ್ರಲೋಹಗಳನ್ನು ಬಳಸ್ತೇವೆ. ಬ್ರೆಡ್ ಟೋಸ್ಟರ್ ಮತ್ತು ಇಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ವಾಹಕಗಳನ್ನು ಶುದ್ಧ ಲೋಹಕ್ಕಿಂತ ಮಿಶ್ರಲೋಹಗಳಿಗಿಂತ ತಯಾರಿಸುತ್ತಾರೆ ಏಕೆ? ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಆಗಲೇ ನೋಡಿದ್ವಿ. ಅದೇ ಥರ ಇನ್ನೊಂದು ರೀತಿಯಾದಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಅಷ್ಟೇ. ಇದು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತವೆ. ಮಿಶ್ರಲೋಹಗಳು ಏನಾಗಿರ್ತವೆ, ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತವೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ರೋಧವಿರುತ್ತವೆ. ಹಾಗಾಗಿ ಇವುಗಳನ್ನು ಬಳಸ್ತಾರೆ.
ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕ ಬಳಸಲಾಗುತ್ತದೆ ಏಕೆ? ಟಂಗ್ಸ್ಟನ್ನ ಕರಗುವ ಬಿಂದು ಅತಿ ಹೆಚ್ಚು ಮತ್ತು ಇದರ ರೋಧವು ಹೆಚ್ಚಿರುವುದರಿಂದ ವಿದ್ಯುತ್ ಪ್ರವಾಹವು ವೇಗವಾಗಿ ಹರಿದರೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಆಗ ಬಲ್ಬ್ ಉರಿಯುತ್ತದೆ. ಅತಿ ಹೆಚ್ಚಿನ ಉಷ್ಣಾಂಶದಲ್ಲಿಯೂ ಟಂಗ್ಸ್ಟನ್ ಕರಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸುತ್ತೇವೆ. ಇಲ್ಲಿ ಒಂದು ಅಂಕಗಳ ಚಿತ್ರವನ್ನು ಇದ್ದಾವೆ. ಅಮ್ಮೀಟರ್ನ ಚಿತ್ರ ನೋಡ್ತಾ ಇದ್ದೀರಾ ನೀವು, ವೋಲ್ಟ್ ಮೀಟರ್ನ ಚಿತ್ರ ಇದೆ, ಬಲ್ಬ್ನ ಚಿತ್ರ ಇದೆ, ನೆಕ್ಸ್ಟ್ ಬ್ಯಾಟ್ರಿ, ನೆಕ್ಸ್ಟ್ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಶುಷ್ಕಕೋಶ, ರೋಧಕ, ರಿಯೋಸ್ಟ್ಯಾಟ್, ತೆರೆದ ಸ್ವಿಚ್ಚು, ಮುಚ್ಚಿದ ಸ್ವಿಚ್ಚು, ಓಕೆ. ಹಾಗೆ ಸೇರ್ಪಡೆ ಹೊಂದಿದ ತಂತಿ. ಅಷ್ಟೇ ಅಲ್ಲದೆ ಇಲ್ಲಿ ಬೆಳಕಿನ ನಿಮ್ನ ದರ್ಪಣದ ಚಿತ್ರಗಳಿದ್ದಾವೆ, ಹಾಗೂ ಪೀನ ಮಸೂರದ ಚಿತ್ರಗಳಿದ್ದಾವೆ. ನೆಕ್ಸ್ಟ್ ಏನಪ್ಪ ಅಂದರೆ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಇದೆ, 3 ಅಂಕದ್ದು. ನೇರ ವಾಹಕದಲ್ಲಿ ಉಂಟಾದ ಕಾಂತಕ್ಷೇತ್ರದ ಚಿತ್ರ ಇದೆ. ಸೊ ನೆಕ್ಸ್ಟ್ ವಿದ್ಯುತ್ ಮಂಡಲದ ಚಿತ್ರ ಇದೆ, ಸರಣಿ ಕ್ರಮದಲ್ಲಿ ನಮ್ಮ ವಿದ್ಯುತ್ ಮಂಡಲದ ಚಿತ್ರ ಇದೆ, ಇನ್ನು ಸಮಾಂತರ ರೋಧಕಗಳ ಚಿತ್ರ ಇದೆ. ಇವನ್ನೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದು ಎನ್ಯುವಲ್ ಎಕ್ಸಾಮ್ಗೆ ಅತ್ಯಂತ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತವೆ. ನೆಕ್ಸ್ಟ್ ನೋಡೋದಾದ್ರೆ, ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂದರೆ, ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿರುತ್ತದೆ. ಕಾಂತಕ್ಷೇತ್ರದ ದಿಕ್ಕು ಏನಾಗಿರ್ತದೆ, ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿರುತ್ತದೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ. ಇನ್ನು ವಾಹಕದ ದೂರದೊಂದಿಗೆ ವಿಲೋಮಾನುಪಾತದಲ್ಲಿಯೂ ಕೂಡ ಇರ್ತದೆ ಅನ್ನೋದು ನಮಗೆ ಅರ್ಥ ಆಗಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಒಂದು ವೃತ್ತಾಕಾರದ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸುವ ಅಂಶಗಳು ಅಂತ ಕೇಳಿದಾನೆ. ಇದು ವಾಹಕದ ಸುತ್ತುಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಕಾಂತಕ್ಷೇತ್ರವು ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರೊಂದಿಗೆ ಹೆಚ್ಚಾಗ್ತದೆ. ಇನ್ನು ವಿದ್ಯುತ್ನ ಪ್ರಮಾಣ, ಕಾಂತಕ್ಷೇತ್ರದ ಪ್ರಮಾಣವು ವಿದ್ಯುತ್ನ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತದೆ. ಇನ್ನು ವಾಹಕದ ತ್ರಿಜ್ಯ ಕಡಿಮೆ ಆದಂತೆ ಕಾಂತಕ್ಷೇತ್ರದ ಪ್ರಮಾಣವು ಏನಾಗ್ತೈತಿ, ಹೆಚ್ಚಾಗುತ್ತದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಮುಂದಿನ ಪ್ರಶ್ನೆ ನೋಡಿ, ಚದುರಿದ ಬೆಳಕಿನ ಬಣ್ಣವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಕೇಳಿದಾನೆ. ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ಅತಿ ಸಣ್ಣ ಗಾತ್ರದ ಕಣಗಳು ಮುಖ್ಯವಾಗಿ ನೀಲಿ ಬೆಳಕನ್ನು ಚದುರಿಸುತ್ತವೆ. ಅತಿ ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಂಗಾಂತರದ ಬೆಳಕನ್ನು ಚದುರಿಸುತ್ತವೆ. ಚದುರಿಸುವ ಕಣ ತುಂಬಾ ದೊಡ್ಡದಿದ್ದರೆ ಚದುರಿದ ಬೆಳಕು ಬಿಳಿಯಾಗಿ ಕಾಣಬಹುದು. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡ್ರಿ, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಅಂತ ಕೇಳಿದ್ರೆ ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಆಗಿದೆ. ನಾವೇನ್ ಮಾಡ್ತಿದ್ವಿ, ವಸ್ತುವಿನ ಪ್ರಾಕೃತಿಕ ಗುಣ, ತಂತಿಯ ಉದ್ದ, ವಾಹಕದ ಅಡ್ಡ ಕೊಯ್ತ ಮತ್ತು ವಾಹಕದ ತಾಪ ಅಂತ ಅಷ್ಟೇ ಬರಿತಿದ್ವಿ. ಅದನ್ನ ಏನಾರ ಎಕ್ಸ್ಪ್ಲೇನ್ ಮಾಡಕ್ ಕೇಳಿದ ಅಂದ್ರೆ ನೋಡಿ, ತಂತಿಯ ಉದ್ದ ಹೆಚ್ಚಿದಂತೆ ಎಲೆಕ್ಟ್ರಾನ್ಗಳ ಚಲನೆಗೆ ಅಡಚಣೆ ಹೆಚ್ಚಾಗುತ್ತದೆ, ಇದರಿಂದ ರೋಧ ಹೆಚ್ಚುತ್ತದೆ. ತಂತಿಯ ಉದ್ದ ಕಡಿಮೆ ಆದಾಗ ರೋಧ ಕಡಿಮೆ ಆಗುತ್ತದೆ. ವಾಹಕ ತಂತಿಯ ಅಡ್ಡ ಕೊಯ್ತ ದಪ್ಪ ಅಂತ ಕರಿತೀವಿ. ವಾಹಕದ ತಂತಿ ತೆಳುವಾದಷ್ಟು ಇಲೆಕ್ಟ್ರಾನ್ಗಳು ಚಲಿಸಲು ಸಿಗುವ ಸ್ಥಳಾವಕಾಶ ಕಡಿಮೆ ಆಗುತ್ತದೆ, ಇದರಿಂದ ಎಲೆಕ್ಟ್ರಾನ್ಗಳ ಚಲನೆಗೆ ಹೆಚ್ಚು ಅಡಚಣೆ ಹೆಚ್ಚಾಗುತ್ತದೆ ಮತ್ತು ರೋಧ ಹೆಚ್ಚಾಗ್ತದೆ. ದಪ್ಪ ಹೆಚ್ಚಾದಷ್ಟು ರೋಧ ಕಡಿಮೆ ಆಗಿರ್ತದೆ. ವಾಹಕದ ತಾಪ ಹೆಚ್ಚಿದಾಗ ವಾಹಕದಲ್ಲಿನ ಪರಮಾಣುಗಳು ಹೆಚ್ಚು ವೇಗವಾಗಿ ಕಂಪಿಸಲಾರಂಭಿಸುತ್ತವೆ. ವಾಹಕದ ಪರಮಾಣುಗಳು ಪದೇ ಪದೇ ಇಲೆಕ್ಟ್ರಾನ್ಗಳಿಗೆ ಅಡ್ಡಿಯಾಗುತ್ತವೆ, ಇದರ ಪರಿಣಾಮವಾಗಿ ರೋಧ ಹೆಚ್ಚುತ್ತದೆ. ಮುಂದಿನ ಪ್ರಶ್ನೆ, ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣವನ್ನು ಏಕೆ ಬಳಸುತ್ತಾರೆ? ಇದು ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ನಿಮ್ನ ದರ್ಪಣವನ್ನು ಸೌರ ಕುಲುಮೆಗಳಲ್ಲಿ ಬಳಸ್ತಾರೆ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ವಿಧವಾದ ದರ್ಪಣ ಬಳಸುವರು ಮತ್ತು ಏಕೆ? ವಾಹನಗಳ ಹೆಡ್ಲೈಟ್ ಅಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸ್ತಾವೆ ನಾವು, ಓಕೆನಾ. ಇನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಏಕೆ ಬಳಸುತ್ತಾರೆ ಅಂತ ಕೇಳಿದಾನೆ. ಸೊ ಪೀನ ದರ್ಪಣವು ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ಸಣ್ಣದಾಗಿ ವೀಕ್ಷಿಸಲು ಏನಾಗ್ತದೆ, ಪೀನ ದರ್ಪಣ ಸಹಾಯವನ್ನು ಮಾಡುತ್ತದೆ. ನೆಕ್ಸ್ಟ್ ನೋಡಿ, ಮಾಧ್ಯಮಗಳು ಬದಲಾದಾಗ ಬೆಳಕು ವಕ್ರೀಭವನ ಹೊಂದಲು ಕಾರಣವೇನು? ಬೆಳಕಿನ ವೇಗವು ಪ್ರತಿಯೊಂದು ಮಾಧ್ಯಮದಲ್ಲೂ ಬೇರೆ ಬೇರೆಯಾಗಿರುತ್ತದೆ. ವಿರಳ ಮಾಧ್ಯಮಗಳಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ ಮತ್ತು ಸಾಂದ್ರ ಮಾಧ್ಯಮದಲ್ಲಿ ಕಡಿಮೆ ಆಗುತ್ತದೆ. ಹಾಗಾಗಿ ಮಾಧ್ಯಮಗಳು ಬದಲಾದಾಗ ಬೆಳಕು ವಕ್ರೀಭವನ ಹೊಂದಲು ಕಾರಣವಾಗುತ್ತದೆ. ನಿಮ್ನ ಮಸೂರವನ್ನು ವಿಕೇಂದ್ರೀಕರಣ ಮಸೂರ ಎನ್ನುವರು ಏಕೆ? ನಿಮ್ನ ಮಸೂರವು ಮಧ್ಯಭಾಗಕ್ಕಿಂತ ಅಂಚುಗಳಲ್ಲಿ ದಪ್ಪವಾಗಿದ್ದು ಬೆಳಕನ್ನು ವಿಕೇಂದ್ರೀಕರಿಸ್ತದೆ, ಓಕೆನಾ. ಇನ್ನು ಪೀನ ಮಸೂರವನ್ನು ಕೇಂದ್ರೀಕರಣ ಮಸೂರ ಎಂದು ಕರೆಯಲು ಕಾರಣವೇನು ಅಂತ ಕರೀತಾರೆ ಕೇಳಿದಾನೆ. ಪೀನ ಮಸೂರದಲ್ಲಿ ಅಂಚುಗಳಿಗೆ ಹೋಲಿಸಿದಾಗ ಮಧ್ಯದಲ್ಲಿ ದಪ್ಪವಾಗಿರುವುದರಿಂದ ಬೆಳಕನ್ನು ಏನ್ ಮಾಡುತ್ತದೆ, ಕೇಂದ್ರೀಕರಿಸ್ತದ ಅಂತ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಯಾವ ಕಡೆಗೆ ಬಾಗುತ್ತದೆ ಮತ್ತು ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ ಅಂತ ಕೇಳಿದ್ದಾನೆ. ಗಾಳಿಯಿಂದ ನೀರನ್ನ ಏನಾದ್ರೂ ಬೆಳಕು ದಾಟದ್ರೆ ಅದು ಏನಾಗ್ತದೆ, ಲಂಬದ ಕಡೆಗೆ ಬಾಗ್ತದೆ. ಇಲ್ಲಿ ಗಾಳಿ ವಿರಳ ಮಾಧ್ಯಮ ಮತ್ತು ನೀರು ಸಾಂದ್ರ ಮಾಧ್ಯಮ. ಕಾರಣ, ಗಾಳಿಯಿಂದ ನೀರನ್ನು ಪ್ರವೇಶಿಸಿದಾಗ
ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ. ಅದೇ ಏನಪ್ಪಾ ಅಂದರೆ ನೀರಿನಿಂದ ಗಾಳಿಗೆ ಪ್ರವೇಶ ಮಾಡಿದಾಗ ಲಂಬದಿಂದ ದೂರಕ್ಕೆ ಬಾಗ್ತದೆ. ಗಗನಯಾನಿಗಳಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣಲು ಕಾರಣವನ್ನು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದು ನಿಮಗೆ ತುಂಬ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಬಾಹ್ಯಾಕಾಶದಲ್ಲಿ ವಾಯುಮಂಡಲವಿಲ್ಲದ ಕಾರಣ ಸೂರ್ಯನ ಬೆಳಕಿನ ಚದುರುವಿಕೆ ಉಂಟಾಗುವುದಿಲ್ಲ. ಹಾಗಾಗಿ ಗಗನಯಾನಿಗಳಿಗೆ ಆಕಾಶವು ನೀಲಿಯಾಗಿ ಕಾಣದೆ ಕಪ್ಪಾಗಿ ಕಾಣುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನಗಳ ನಿಲುಗಡೆಗಾಗಿ ಕೆಂಪು ಬಣ್ಣ ಬಳಸಲು ಕಾರಣವೇನು? ಕೆಂಪು ಬಣ್ಣವು ಕನಿಷ್ಠ ಚದುರುವುದರಿಂದ ಹೆಚ್ಚಿನ ದೂರದವರೆಗೂ ತಲುಪುತ್ತದೆ. ಅಷ್ಟೇ ಅಲ್ಲದೆ ಹೆಚ್ಚಿನ ತರಂಗ ದೂರವನ್ನು ಹೊಂದಿರುತ್ತದೆ. ಮಂಜು ಮತ್ತು ಮುಸುಕಿನ ವೇಳೆಯಲ್ಲೂ ಕೂಡ ಸಂಪೂರ್ಣವಾಗಿ ಕೆಂಪು ಬಣ್ಣ ಕಾಣೋದ್ರಿಂದ ನಾವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನಗಳ ನಿಲುಗಡೆಗಾಗಿ ಕೆಂಪು ಬಣ್ಣವನ್ನು ಬಳಸ್ತೇವೆ. ಬೆಳಕಿನ ವಕ್ರೀಭವನ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುವ ವಿದ್ಯಮಾನವನ್ನು ನಾವೆಂತ ಕರಿತೀವಿ? ಬೆಳಕಿನ ವಕ್ರೀಭವನ ಎಂದು ಕರೆಯುತ್ತೇವೆ. ಇನ್ನು ಸತ್ಯ ಪ್ರತಿಬಿಂಬ ಎನ್ನೋದು ಡೆಫಿನಿಷನ್ ನೋಡೋದಾದ್ರೆ, ಪರದೆಯ ಮೇಲೆ ಮೂಡುವ ಪ್ರತಿಬಿಂಬವಾಗಿರ್ತದೆ. ಇದು ಯಾವಾಗಲೂ ತಲೆ ಕೆಳಗಾಗಿ ಇರ್ತದೆ. ಇನ್ನು ಮಿಥ್ಯ ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬ ಆಗಿರ್ತದೆ. ಇದು ಯಾವಾಗಲೂ ನೇರವಾಗಿರುತ್ತದೆ. ಮುಂದಿನ ಪ್ರಶ್ನೆ, ವಕ್ರೀಭವನ ಸೂಚ್ಯಂಕ ಎಂದರೇನು? ಎರಡು ವಿಭಿನ್ನ ಮಾಧ್ಯಮಗಳಲ್ಲಿನ ಬೆಳಕಿನ ವೇಗದ ಅನುಪಾತವನ್ನು ನಾವೆಂತ ಕರಿತೀವಿ? ವಕ್ರೀಭವನ ಸೂಚ್ಯಂಕ ಎಂದು ಕರೆಯುತ್ತೇವೆ. ಪಿನ ಮಸೂರ ಅಂಚುಗಳ ತೆಳವಾಗಿದ್ದು ಮಧ್ಯಭಾಗ ದಪ್ಪಾಗಿರುವ ಮಸೂರ ಆಗಿರ್ತದೆ. ಇದನ್ನು ನಾವು ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ. ನಿಮ್ನ ಮಸೂರವನ್ನು ಅಂಚುಗಳು ದಪ್ಪನಾಗಿದ್ದು ಮಧ್ಯಭಾಗದಲ್ಲಿ ತೆಳವಾಗಿರುವ ಮಸೂರವಾಗಿರ್ತದೆ. ಇದನ್ನು ನಾವು ವಿಕೇಂದ್ರೀಕರಣ ಮಸೂರ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್, ಮಸೂರದ ಸಾಮರ್ಥ್ಯ ಡೆಫಿನಿಷನ್ನು. ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ ಇದು. ಹಾಗಾಗಿ ನಾವು ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವೇ ಏನಾಗಿರ್ತದೆ? ಮಸೂರದ ಸಾಮರ್ಥ್ಯ ಆಗಿರ್ತದೆ. ಇಂದಿನ ವಿಡಿಯೋದ ಕೊನೆಯ ಪ್ರಶ್ನೆಗಳಾಗಿರ್ತವೆ ಇವು. ಸೊ ಕಣ್ಣಿನ ಹೊಂದಾಣಿಕೆ ಎಂದರೇನು? ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಆಗಿರ್ತದೆ. ಇನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಎಂದರೇನು? ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿಯೂ ಹಾಗೂ ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿಯೂ ಕಾಣುವ ಕಣ್ಣಿನ ಸ್ಥಿತಿಗೆ ನಾವು ಎಂತ ಕರಿತೀವಿ? ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಅಂತ ಕರಿತೀವಿ. ಸೊ ಇದನ್ನು ನಾವು ಪಿನ ಮಸೂರವನ್ನು ಬಳಸಿ ಏನು ಮಾಡಬಹುದು? ಸರಿ ಹೊಂದಿಸಬಹುದು. ಇನ್ನು ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಅಂದ್ರೇನು? ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ಹತ್ತಿರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಕಾಣುವ ಕಣ್ಣಿನ ಸ್ಥಿತಿಗೆ ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಅಂತ ಕರಿತೀವಿ. ಇದನ್ನು ಸೂಕ್ತವಾದ ಪಿನ ಮಸೂರವನ್ನು ಬಳಸಿ ನಾವು ಸರಿ ಮಾಡಬಹುದು. ಇನ್ನು ಬೆಳಕಿನ ವರ್ಣ ವಿಭಜನೆ ಅಂದರೆ ಏನಂತ ಡೆಫಿನೇಷನ್ ಇದೆ. ಬಿಳಿಯ ಬಣ್ಣವು ಅದರ ವಿಭಿನ್ನ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯುತ್ತೇವೆ. ಇನ್ನು ಟಿಂಡಾಲ್ ಪರಿಣಾಮ ಇವತ್ತಿನ ವಿಡಿಯೋದ ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು. ಟಿಂಡಾಲ್ ಪರಿಣಾಮ ಎಂದರೇನು? ಕಲೀಲ ಪದಾರ್ಥಗಳಿಂದ ಬೆಳಕು ಚದುರುವ ವಿದ್ಯಮಾನವು ಏನಾಗಿರ್ತದೆ? ಟಿಂಡಾಲ್ ಪರಿಣಾಮ ಆಗಿರ್ತದೆ. ಓಕೆನಾ? ಇಂದಿನ ದಿನ ನಾವು ಸಾಕಷ್ಟು ಬೆಳಕು ಮತ್ತು ವಿದ್ಯುತ್ ಶಕ್ತಿ ಪಾಠದ ಅನೇಕ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬಂದಂತಹ ಮತ್ತು ಸರಣಿ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆಗಳನ್ನು ಇಂದಿನ ದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವೇನು ಮಾಡಿದ್ದೇವೆ? ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಓಕೆನಾ? ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಂದ್ರೆ ನಿಮಗೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡೋದ್ರ ಮೂಲಕ ಯಾವ ವಿಷಯದ ಕುರಿತು ನಿಮಗೆ ವಿಡಿಯೋಗಳ ಅವಶ್ಯಕತೆ ಇದೆಯೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದ್ರ ಮೂಲಕ ನಾವೇನು ಮಾಡ್ತೀವಿ? ಅದನ್ನು ಓದಿ ಆ ಒಂದು ವಿಷಯದ ಬಗ್ಗೆ ನಾವೇನು ಮಾಡ್ತೀವಿ? ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮ್ಮ ಕೈಲಾಗೋದಕ್ಕಿಂತ ಹೆಚ್ಚಿನ ಪಟ್ಟಿನಲ್ಲಿ ಪ್ರಯತ್ನ ಮಾಡಿ ನಿಮಗೆ ವಿಡಿಯೋಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆನಾ? ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.